ಬಿಲಿಯನರ್ ಸೈಕೋ ಭಾಗ 24. ಪ್ಲೀಸ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಖಿಲ್ ಅಂದರೆ ನೀನು ಹೇಳ್ತಾ ಇರೋದನ್ನು ಕೇಳಿದರೆ ಭೂಮಿಕಾ ಈಗ ವಿಶಾಲವಾದ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಆಯಿತು. ಆರ್ಯನ್ ಕಡೆಯಿಂದ ಗಾಬರಿಯಿಂದ ಕೇಳಿದ. ಇಲ್ಲ ಆರ್ಯನ್, ನಮ್ಮ ನಂಬಿಕಸ್ತೆ ಕೆಲಸದವಳು ರೀನಾ ಅವಳ ಜೊತೆಲೇ ಇದ್ದಾಳೆ. ನಾನು ಅವಳಿಗೆ ಕಾವಲು ಕಾಯಕ್ಕೆ ಹೇಳಿ ಬಂದಿದ್ದೀನಿ. ನಿಖಿಲ್ ಕಾರಿನ ಸ್ಪೀಡ್ ಹೆಚ್ಚಿಸುತ್ತಾ, ಇಲ್ಲ ನಿಖಿಲ್, ನೀನು ತಪ್ಪು ತಿಳಿದಿದೆಯಾ. ರೀನಾ ಖಂಡಿತ ಮನೆಯಲ್ಲಿಲ್ಲ. ನಾನು ಈಗಾಗಲೇ ಅವಳ ವೈಯಕ್ತಿಕ ಮೊಬೈಲ್ಗೆ ಕರೆ ಮಾಡಿ ಖಚಿತಪಡಿಸ್ಕೊಂಡಿದ್ದೀನಿ. ಅವಳು ಮಧ್ಯಾಹ್ನನೇ ಅಲ್ಲಿಂದ ಹೊರಟಿದ್ದಾಳೆ. ಅತ್ತ ಭೂಮಿಕಾ ಕೂಡ ತನ್ನ ಫೋನ್ ಎತ್ತುತ್ತಿಲ್ಲ ಅಂತ ಆರ್ಯನ್ ಹೇಳಿದಾಗ ನಿಖಿಲ್ನ ಎದೆಯಲ್ಲಿ ಒಂದು ಸಣ್ಣಗೆ ನಡುಕ ಅನ್ನೋದು ಶುರುವಾಗುತ್ತೆ. ಆರ್ಯನ್, ಪ್ಲೀಸ್ ನೇರವಾಗಿ ಹೇಳು, ಏನಾದರೂ ದೊಡ್ಡ ತೊಂದರೆ ಆಗ್ತಿದೆಯಾ? ನನಗೆ ವಿಪರೀತ ಆತಂಕ ಆಗ್ತಿದೆ ಅಂತ ನಿಖಿಲ್ ಕೇಳ್ತಾನೆ. ಸರಿ, ಈಗ ನಾನು ಹೇಳುವುದನ್ನು ಅತ್ಯಂತ ಗಮನವಿಟ್ಟು ಕೇಳು ನಿಖಿಲ್. ನಿನಗೆ ಆಸ್ಪತ್ರೆಯ ಪ್ರಸಿದ್ಧ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಗೀತಾ ನೆನಪಿದ್ದಾರಾ? ಗೈನಕಾಲಜಿಸ್ಟ್. ಅವರು ಈ ರಮ್ಯಾಳ ಅತ್ಯಂತ ಆಪ್ತ ಗೆಳತಿ, ಹೌದಲ್ವಾ ಅಂದನು ಆರ್ಯನ್. ಹೌದು, ಅದಕ್ಕೀಗೇನಂತೆ ಎಂದು ನಿಖಿಲ್ ಕಿಡಿಕಾರಿದ್ದ. ವಾಸ್ತವವಾಗಿ ನಾನು ಕೆಲವು ಮುಖ್ಯವಾದ ಆಸ್ಪತ್ರೆಯ ದಾಖಲೆಗಳಿಗೆ ಸಹಿ ಪಡೆಯಲು ಡಾಕ್ಟರ್ ಗೀತಾ ಅವ್ರ ಕ್ಯಾಬಿನ್ಗೆ ಹೋಗಿದ್ದೆ. ಆಗ ಅವರು ಬಾಗ್ಲನ್ನು ಮುಚ್ಚಿಕೊಂಡು ರಮ್ಯಾ ಜೊತೆ ಫೋನ್ನಲ್ಲಿ ರಹಸ್ಯವಾಗಿ ಮಾತಾಡ್ತಿರೋದು ನಾನೇ ಕಣ್ಣಾರೆ ನೋಡಿದ್ದೆ, ಕಿವಿಯಾರೆ ಕೇಳಿಸ್ಕೊಂಡೆ. ಡಾಕ್ಟರ್ ಗೀತಾ ಫೋನ್ನಲ್ಲಿ, ಹೌದು ರಮ್ಯಾ, ಆ ಗರ್ಭಪಾತದ ಮಾತ್ರೆಗಳು ಕೊಟ್ಟ 2 ಗಂಟೆಗಳ ಒಳಗಾಗಿ ತನ್ನ ಅಸಲಿ ಕೆಲಸ ತೋರಿಸೋಕೆ ಶುರು ಮಾಡುತ್ತೆ. ಅವಳಿಗೆ ಐಡೋಸ್ ಮಾತ್ರೆಗಳನ್ನೇ ಕೊಡು. ಆದರೆ ಒಂದು ವಿಷಯ ನೆನಪಿರಲಿ, ಇದರಿಂದ ಹೊಟ್ಟೆಯಲ್ಲಿರೋ ಮಗು ನಾಶವಾಗುವುದಷ್ಟೇ ಅಲ್ಲ, ಆ ತಾಯಿಗೂ ವಿಪರೀತವಾದ ಪ್ರಾಣಾಂತಿಕ ನೋವು ಮತ್ತು ಭೀಕರ ರಕ್ತಸ್ರಾವ ಉಂಟಾಗಬೇಕು. ಮುಂದೆ ಅವಳಿಗೆ ಮಕ್ಕಳಾಗೋಕ್ಕೆ ಕಷ್ಟ ಆಗಬೇಕು. ನಾನು ನಿನಗೆ ಮೊದಲೇ ಎಚ್ಚರಿಸ್ತಿದ್ದೀನಿ ಅಂತ ಸಣ್ಣ ಧ್ವನಿಯಲ್ಲಿ ಸಂಚು ರೂಪಿಸಿದ್ರು ನಿಖಿಲ್ ಎಂದು ಆರ್ಯನ್ ಆ ಭೀಕರ ರಹಸ್ಯವನ್ನು ಪೂರ್ತಿಯಾಗಿ ಬಿಚ್ಚಿಡ್ತಾನೆ. ಅತ್ತ ರಾಜಮನುಷ್ಯನ ಕತ್ತಲೆಯ ಹಾಲ್ನಲ್ಲಿ ನಿಂತಿದ್ದ ನಿಖಿಲ್ ಆರ್ಯನ್ ಆಸ್ಪತ್ರೆಯಲ್ಲಿ ಹೇಳಿದ ಪ್ರತಿಯೊಂದು ಭೀಕರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಹುಚ್ಚನಂತೆ ಮೆಟ್ಟಿಲುಗಳನ್ನು ಹತ್ತಿ ಹತ್ತಿ ಓಡ್ತಾನೆ ಇದ್ದಾನೆ. ಭೂಮಿಕಾ, ಎಲ್ಲಿದ್ದೀಯ ನೀನು ಭೂಮಿಕಾ ಎಂದು ಕಿರುಚಾಡುತ್ತಾ ತಮ್ಮ ಮಲಗುವ ಕೋಣೆಯ ಬಾಗಿಲನ್ನು ರಭಸದಿಂದ ತೆರೆದು ಒಳಗೆ ಬರ್ತಾನೆ. ಆದರೆ ರೂಮಿನ ಒಳಗೆ ಕಾಲಿಡ್ತಿದ್ದ ಹಾಗೆ ಆತನಿಗೆ ಜನ್ಮದಲ್ಲೇ ಮರೆಯಲಾಗದಂತಹ ದೃಶ್ಯವೊಂದು ಕಾದಿತ್ತು. ಇಡೀ ಕೋಣೆಯನ್ನು ವಿವಿಧ ಬಣ್ಣಗಳ ರೊಮ್ಯಾಂಟಿಕ್ ಬಲೂನ್ಗಳು, ಪ್ರಕಾಶಮಾನವಾಗಿ ಉರಿಯುತ್ತಿರುವ ಮೇಣದ ಬತ್ತಿಗಳು, ಸುಂದರವಾದ ಕೆಂಪು ಗುಲಾಬಿ ಹೂಗಳಿಂದ ಸ್ವರ್ಗದಂತೆ ಅಲಂಕರಿಸಲ್ಪಟ್ಟಿತ್ತು. ಅಲ್ಲಿನ ಟೇಬಲ್ ಮೇಲೆ ಅತ್ಯಂತ ಪ್ರೀತಿಯಿಂದ ಸಿದ್ಧಪಡಿಸಿದಂತಹ ಆದರೆ ನಿಖಿಲ್ ಕಣ್ಣುಗಳು ಕೇಕ್ ಹುಡುಕ್ತಾ ಇರಲಿಲ್ಲ. ಆತ ಇಡೀ ರೂಮ್ನಲ್ಲಿ ಕಣ್ಣು ಹಾಯಿಸಿದ್ರು ಭೂಮಿಕಾ ಎಲ್ಲೂ ಕಾಣಿಸ್ತಿಲ್ಲ. ಆತ ತೀವ್ರ ಹತಾಶೆಯಿಂದ ಕೋಣೆಯಿಂದ ಹೊರಗೆ ಹೋಗ್ತಿದ್ದಾಗ ಹಾಸಿಗೆಯ ಪಕ್ಕದ ನೆಲದ ಮೇಲೆ ಬಿಳಿ ಬಟ್ಟೆಯ ಒಂದು ಸಣ್ಣ ಭಾಗ ಆತನ ಕಣ್ಣಿಗೆ ಬಿತ್ತು. ಆತ ತಕ್ಷಣವೇ ಗಾಬರಿಯಿಂದ ಹಾಸಿಗೆಯ ಆ ಬದಿಯಲ್ಲಿ ಪರೀಕ್ಷಿಸಲು ತನ್ನ ಪಾದಗಳನ್ನು ಆತುರಾತುರವಾಗಿ ಮುನ್ನಡೆಸಿದ. ಆತ ಮುಂದೆ ಹೋದಂತೆಲ್ಲ ಹಾಸಿಗೆಯ ಮರೆಯಲ್ಲಿ ಬಿದ್ದಿದ್ದ ಅವಳ ಸಣ್ಣ ಸಣ್ಣ ಪಾದಗಳು ಆತನಿಗೆ ಸ್ಪಷ್ಟವಾಗಿ ಕಾಣಿಸತೊಡಗಿದವು. ಭೂಮಿಕಾ ಎಂದು ನಿಖಿಲ್ ಜೋರಾಗಿ ಕಿರುಚಾಡ್ದ. ಭೂಮಿಕಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಣ್ಣಗಿನ ನೆಲದ ಮೇಲೆ ಮಲಗಿದ್ಲು. ಆತ ತಕ್ಷಣವೇ ಮಂಡಿ ಉರಿ ನೆಲದ ಮೇಲೆ ಕುಳಿತು ಅತ್ಯಂತ ವೇಗವಾಗಿ ಭೂಮಿಕಾಳನ್ನು ತನ್ನ 2 ಕೈಗಳಿಂದ ಎತ್ತಿ ತನ್ನ ಮಡಿಲಿಗೆ ಹಾಕ್ಕೊಂಡ. ಭೂಮಿಕಾ, ಕಣ್ಣು ಬಿಡು, ನಿನಗೇನಾಯಿತು ಭೂಮಿಕಾ, ಒಮ್ಮೆ ನನ್ನ ನೋಡು ಎಂದು ಆತ ಅವಳ ಕೆನ್ನೆಯನ್ನು ಮೆಲ್ಲನೆ ತಟ್ಟುತ್ತಾ ಸತತವಾಗಿ ಕರೀತಾನೇ ಇದ್ದ. ನಿಖಿಲ್ನ ಕಲ್ಲುರಿದ ಕಣ್ಣುಗಳಲ್ಲಿ ಇವತ್ತು ಹಿಂದೆಂದೂ ಇಲ್ಲದಂತೆ ಕಣ್ಣೀರು ಧಾರಾಕಾರವಾಗಿ ಹರಿತಿತ್ತು. ಭೂಮಿಕಾ, ಪ್ಲೀಸ್ ಎದ್ದೇಳು, ನಿನಗೆ ಏನೂ ಆಗಲ್ಲ, ನಾನು ಬಿಡಲ್ಲ, ನಾವೀಗಲೇ ಆಸ್ಪತ್ರೆಗೆ ಹೋಗೋಣ. ಭೂಮಿಕಾ, ನನ್ನನ್ನು ಬಿಟ್ಟು ಹೋಗಬೇಡ, ಎದ್ದೇಳು ಎಂದು ಆತ ಅಳುತ್ತಾ ಬೇಡಿಕೊಳ್ತಿದ್ದ. ಆದರೆ ಭೂಮಿಕಾ ಧರಿಸಿದ್ದ ಮಾತ್ರ ಆ ಸುಂದರವಾದ ಬಿಳಿ ದೇವತೆಯ ಉಡುಗೆ ಇವತ್ತು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆಕೆ ವಿಪರೀತವಾದ ಭೀಕರ ರಕ್ತಸ್ರಾವವಾಗ್ತಿತ್ತು. ಅವಳ ಇಡೀ ಹಣೆಯ ಮೇಲೆ ಸಾವಿನ ಕ್ಯೂಟ್ ಮುಖದಂತೆ ತಣ್ಣನೆಯ ಬೆವರು ಮೂಡಿಬಂದಿತ್ತು. ನಿಖಿಲ್ ಯಾವುದೇ ಯೋಚನೆ ಮಾಡದೆ ಕ್ಷಣ ಮಾತ್ರದಲ್ಲೇ ಅವಳನ್ನು ತನ್ನ ಬಲಿಷ್ಠ ತೋಳುಗಳಲ್ಲಿ ಎತ್ಕೊಳ್ತಾನೆ. ತನ್ನ ಮಗುವಿಗೆ ಮತ್ತು ಅವಳಿಗೆ ಚಳಿಯಾಗದಿರಲಿ ಎಂದು ತನ್ನ ಮೈಮೇಲಿದ್ದ ಬೆಲೆಬಾಳುವ ಕೋಟ್ ಬಿಚ್ಚಿ ಅವಳ ಇಡೀ ದೇಹವನ್ನು ಸಂಪೂರ್ಣವಾಗಿ ಮುಚ್ಚುತ್ತಾನೆ. ಆತ ಭೂಮಿಕಾಳನ್ನು ಎತ್ಕೊಂಡು ಮಿಂಚಿನ ವೇಗದಲ್ಲಿ ಕೆಳಗೆ ಓಡಿಬಂದು ಕಾರಿನ ಹಿಂದಿನ ಸೀಟಲ್ಲಿ ಮಲಗಿಸಿ ಗಾಬರಿಯಿಂದ ಕಾರನ್ನು ಸ್ಟಾರ್ಟ್ ಮಾಡಿ ಆಸ್ಪತ್ರೆಯ ಕಡೆಗೆ 100 ವೇಗದಲ್ಲಿ ಚಲಾಯಿಸ್ತಾನೆ.
ಆತ ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ನಡುಗುವ ಮತ್ತೊಂದು ಕೈಯಲ್ಲಿ ಆರ್ಯನ್ನಿಗೆ ಸ್ಪೀಕರ್ ಆನ್ ಮಾಡಿ ಕರೆ ಮಾಡ್ತಾನೆ. ಹಲೋ ಆರ್ಯನ್. ಆತನ ಧ್ವನಿಯಲ್ಲಿ ಇಡೀ ಜಗತ್ತನ್ನೇ ಕಳೆದುಕೊಂಡ ಭೀಕರ ಆಕ್ರೋಶವಿತ್ತು. ನಿಖಿಲ್, ಶಾಂತನಾಗು. ಏನಾಯ್ತಲ್ಲಿ? ಅಸ್ಲಿಗೆ ನೀನು ಯಾಕೆ ಈ ರೇಂಜ್ ಗೆಳ್ತಿದ್ಯಾ ಎಂದು ಆರ್ಯನ್ ಆ ಕಡೆಯಿಂದ ಅತ್ಯಂತ ಆತಂಕದಿಂದ ಎದೆ ಬಡಿತ ಜಾಸ್ತಿಯಾಗಿ ಕೇಳ್ತಾನೆ. ಆರ್ಯನ್ ನನ್ನ ಭೂಮಿಕಾಗೆ ಸಿಕ್ಕಾಪಟ್ಟೆ ರಕ್ತಸ್ರಾವ ಆಗ್ತಾಯಿದೆ ಆರ್ಯನ್. ಅವಳು ಧರಿಸಿದ್ದ ಆ ಬಿಳಿ ಹುಡುಗಿ ಸಂಪೂರ್ಣವಾಗಿ ರಕ್ತದಿಂದ ಕೆಂಪಾಗಿ ಹೋಗಿದೆ. ಅವಳು ಕಣ್ಣನ್ನೂ ತೆರೀತಿಲ್ಲ ಆರ್ಯನ್. ನನ್ನ ಮಗುವಿಗೆ ಏನಾದರೂ ಆದರೆ ನಾನು ಬದುಕಲ್ಲ ಆರ್ಯನ್ ಎಂದು ಇಡೀ ಜಗತ್ತನ್ನೇ ಆಳುವ ಆ ಉದ್ಯಮಿ ನಿಖಿಲ್ ಇವತ್ತು ಕಾರಿನೊಳಗೆ ಮಗುವಿನಂತೆ ಜೋರಾಗಿ ಅಳುತ್ತಾ ತನ್ನ ನೋವನ್ನು ಹೊರಹಾಕ್ತಾನೆ. ಆರ್ಯನ್, ಅವಳ ಆ ಬಿಳಿ ಹುಡುಗೆ ಇವತ್ತು ಸಂಪೂರ್ಣವಾಗಿ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿ ಹೋಗಿದೆ ಅಂತ. ಅವಳು ಕಣ್ಣುಗಳನ್ನೇ ಬಿಡ್ತಾ ಇಲ್ಲ. ನಾನು ಎಷ್ಟೇ ಮಾತಾಡಿದ್ರೂ ಮಾತಾಡ್ತಾ ಇಲ್ಲ. ನನಗೆ ತುಂಬ ಭಯ ಆಗ್ತಿದೆ ಅಂತ ನಿಖಿಲ್ ಕಾರನ್ನು ಭೀಕರವಾಗಿ ವೇಗದಲ್ಲಿ ಓಡಿಸ್ತಾ ಫೋನ್ನಲ್ಲಿ ಆರ್ಯನ್ಗೆ ಹತಾಶೆಯಿಂದ ಅಳುತ್ತಾ ಹೇಳ್ತಿದ್ದನು. ಮೊದಲು ನೀನು ಅಳೋದನ್ನು ನಿಲ್ಲಿಸು ನಿಖಿಲ್, ಪ್ಲೀಸ್. ಮೊದಲು ನೀನು ನಿನ್ನ ಮನಸ್ಸನ್ನು ಶಾಂತಗೊಳಿಸು. ನೀನೀಗ ನೇರವಾಗಿ ನಮ್ಮ ಆಸ್ಪತ್ರೆಗೆ ತಾನೇ ಬರ್ತಾ ಇರೋದು ಎಂದು ಆರ್ಯನ್ ಆ ಕಡೆಯಿಂದ ಅತ್ಯಂತ ಧೈರ್ಯ ತುಂಬುವ ಧ್ವನಿಯಲ್ಲಿ ಕೇಳ್ತಾನೆ. ಹೌದು ಆರ್ಯನ್. ನನ್ನ ಗರಿಷ್ಠ ಅಂದರೆ ಇನ್ನೇನು ಕೆಲವೇ 20 ನಿಮಿಷಗಳಲ್ಲಿ ಆಸ್ಪತ್ರೆಯ ಆವರಣವನ್ನು ತಲುಪಿಡ್ತೀನಿ ಅಂತ ಹೇಳ್ತಾನೆ ನಿಖಿಲ್ ನಡುಗುವ ಧ್ವನಿಯಲ್ಲಿ. ಹೇ ನಿಖಿಲ್, ಕೇಳು. ನಾನು ಈಗಾಗಲೇ ಇಡೀ ಎಮರ್ಜೆನ್ಸಿ ಟೀಮ್ ಜೊತೆ ಆಸ್ಪತ್ರೆಯ ಮುಖ್ಯ ದ್ವಾರದಲ್ಲೇ ನಿನಗೋಸ್ಕರ ಕಾಯ್ತಾ ನಿಂತಿರ್ತೀನಿ. ದಯವಿಟ್ಟು ಮೊದಲು ನೀನು ಧೈರ್ಯ ತಂದುಕೋ, ಅಳೋದನ್ನು ನಿಲ್ಲಿಸು, ಧೈರ್ಯವಾಗಿರು ಅಂತ ಹೇಳ್ತಾನೆ ಆರ್ಯನ್. ನಿಖಿಲ್ ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸ್ಕೊಂಡು ಟ್ರಾಫಿಕನ್ನು ಸೀಳುತ್ತಾ ಬರೋಬ್ಬರಿ 20 ನಿಮಿಷಗಳಲ್ಲಿ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಮುಂಭಾಗಕ್ಕೆ ಕಾರನ್ನು ತಂದು ನಿಲ್ಲಿಸ್ತಾನೆ. ಕಾರಿನ ಬಾಗಿಲು ತೆರೆದ ಆತ ರಕ್ತದ ಮಡುವಿನಲ್ಲಿ ಪ್ರಜ್ಞಾಹೀನಳಾಗಿದ್ದ ಭೂಮಿಕಾಳನ್ನು ತನ್ನ ಎರಡೂ ಕೈಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಎತ್ಕೊಂಡು ಹೊರಗಡೆ ಆರ್ಯನ್ ಮತ್ತು ನರ್ಸ್ಗಳು ತನಗಾಗಿ ಸಿದ್ಧವಾಗಿಟ್ಕೊಂಡು ಕಾಯ್ತಿದ್ದಂತಹ ಆ ಎಮರ್ಜೆನ್ಸಿ ಸ್ಟ್ರೆಚರ್ ಮೇಲೆ ತಂದು ಮಲಗಿಸ್ತಾನೆ. ಆರ್ಯನ್, ಒಮ್ಮೆ ನೋಡು ಪ್ಲೀಸ್, ಏನಾದರೂ ಮಾಡು. ಅವಳು ಯಾವುದೇ ಜಾಗೃತಿ ಇಲ್ಲದೆ ಕಣ್ಣುಗಳನ್ನೇ ತೆರೆತಿಲ್ಲ. ಅವಳಿಗೆ ಪ್ರಜ್ಞೆನೇ ಇಲ್ಲ ಆರ್ಯನ್ ಎಂದು ನಿಖಿಲ್ ಆಸ್ಪತ್ರೆಯ ಇಡೀ ಸ್ಟಾಫ್ ಎದುರೇ ಅಳುತ್ತಾ ಬೇಡ್ಕೊಳ್ತಾನೆ. ಸ್ಟ್ರೆಚರನ್ನು ಆಪರೇಷನ್ ಥಿಯೇಟರ್ನತ್ತ ತಳ್ಕೊಂಡು ಹೋಗುವಾಗ ನಿಖಿಲ್ ಕೂಡ ಜೊತೆಯಲ್ಲೇ ಓಡ್ತಿದ್ದ. ಅದನ್ನು ತಡೆದ ಆರ್ಯನ್, ನಿಖಿಲ್ ಇಲ್ಲೇ ನಿಲ್ಲು. ನಿಖಿಲ್, ದಯವಿಟ್ಟು ನನ್ನ ಮಾತು ಕೇಳು. ನೀನು ಇದಕ್ಕಿಂತ ಮುಂದೆ ಹೋಗಲು ಕಾನೂನುಬದ್ಧವಾಗಿ ಸಾಧ್ಯವಿಲ್ಲ. ನೀನು ಜಸ್ಟ್ ಇಲ್ಲೇ ಕಾರಿಡಾರ್ನಲ್ಲಿ ನಿಂತು ನಮಗೋಸ್ಕರ ಕಾಯಬೇಕು ಪ್ಲೀಸ್ ಎಂದು ನಿಖಿಲ್ನ ಎದೆಯ ಮೇಲೆ ಕೈಯಿಟ್ಟು ತಡಿತಾನೆ. ಆರ್ಯನ್ ಭೂಮಿಕಾಳನ್ನು ಅತ್ಯಂತ ತುರ್ತಾಗಿ ಆಪರೇಷನ್ ಥಿಯೇಟರ್ಗೆ ಓಟಿ ಒಳಗೆ ಕರೆದೊಯ್ತಾರೆ. ಬಾಗಿಲು ಮುಚ್ಚುವ ಮುನ್ನ ನಿಖಿಲ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಆರ್ಯನ್, ದಯವಿಟ್ಟು ನನ್ನ ಭೂಮಿಕಾಗೆ ಮತ್ತು ನನ್ನ ಮಗುವಿಗೆ ಯಾವುದೇ ಕಾರಣಕ್ಕೂ ಏನೂ ಆಗಲು ಬಿಡಬೇಡ ಆರ್ಯನ್, ದಯವಿಟ್ಟು ಅವರನ್ನು ಬದುಕಿಸ್ಕೊಡು ಎಂದು ತನ್ನ ಜೀವದ ಗೆಳೆಯನ ಕೈ ಹಿಡಿದು ಗೋಗರಿತಾ ಇದ್ದಾನೆ. ಅಂತಹ ಕಲ್ಲು ಮನಸ್ಸಿನ ವ್ಯಕ್ತಿ ಈ ರೀತಿ ಆಡ್ತಾ ಇರೋದು, ಈ ರೀತಿ ಅಳೋದನ್ನು ನೋಡಿಬಿಟ್ಟು ಅವನಿಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನಿಖಿಲ್, ಮೊದಲು ಈ ರೀತಿ ಅಳೋದನ್ನು ನಿಲ್ಲಿಸು. ಒಬ್ಬ ಡಾಕ್ಟರ್ ಆಗಿ, ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಅವಳಿಗೇನೂ ಆಗಲ್ಲ. ನಾನು ಖಂಡಿತ ಬಿಡೋದಿಲ್ಲ, ಸರಿನಾ? ನೀನು ಧೈರ್ಯವಾಗಿ ಹೊರಗಡೆ ಕಾಯ್ತಾ ಇರು ಅಂತ ಹೇಳಿ ಆರ್ಯನ್ ಒಳಗೆ ನಡೆದು ಹೋಗ್ತಾನೆ. ಓಟಿ ಬಾಗಿಲಿನ ರೆಡ್ ಲೈಟ್ ಆನ್ ಆಯಿತು. ಕಾಲದ ಚಕ್ರ ಹುರುಳುತ್ತಿತ್ತು. ಭೂಮಿಕಾ ಬರೋಬ್ಬರಿ 2 ಗಂಟೆಗಳ ಕಾಲ ಆ ಭೀಕರ ಆಪರೇಷನ್ ಥಿಯೇಟರ್ನ ಅತ್ಯಂತ ಕಠಿಣವಾದ ಶಸ್ತ್ರಚಿಕಿತ್ಸೆಯಲ್ಲಿದ್ಲು. ಕೇವಲ 120 ನಿಮಿಷಗಳನ್ನು ನರಕದ ಒಂದೊಂದು ಯುಗದಂತೆ ಕಳೀತಾನೆ. ಆಪರೇಷನ್ ಮುಗಿದ ನಂತರ ಭೂಮಿಕಾಳನ್ನು ಅತ್ಯಂತ ಜಾಗರೂಕತೆಯಿಂದ ಆಸ್ಪತ್ರೆಯ ಸುಸಜ್ಜಿತ VIP ಸ್ಪೆಷಲ್ ವಾರ್ಡ್ಗೆ ಸ್ಥಳಾಂತರಿಸಲಾಗುತ್ತೆ. ಓಟಿಯಿಂದ ಹೊರಬಂದಂತಹ ಆರ್ಯನ್ ಮುಖ ತೀರ ಸಪ್ಪಗಾಗಿತ್ತು. ಅವನನ್ನು ನೋಡಿದಂತೆ ನಿಖಿಲ್ ಓಡಿ ಬಂದು ಅವನ ಹೆಗಲು ಹಿಡಿದು, ಆರ್ಯನ್, ಏನಾಯ್ತೋ? ಅಸಲಿಗೆ ಒಳಗಡೆ ಏನಾಯ್ತು ಹೇಳೋ? ನನ್ನ ಭೂಮಿಕಾ ಈಗ ಸಂಪೂರ್ಣವಾಗಿ ಚೆನ್ನಾಗಿದ್ದಾಳಾ? ತೀವ್ರ ಆತಂಕದಿಂದ ಕೇಳ್ತಾನೆ ಇದ್ದಾನೆ. ಆರ್ಯನ್ ಭಾರವಾದ ನಿಟ್ಟುಸಿರು ಬಿಟ್ಟು ನಿಖಿಲ್ ಕಣ್ಣುಗಳನ್ನು ನೇರವಾಗಿ ನೋಡಲು ಹಿಂಜರಿಯುತ್ತಾ ಅತ್ಯಂತ ದುಃಖದ ಧ್ವನಿಯಲ್ಲಿ ಹೇಳ್ತಾನೆ. ನಿಖಿಲ್, ಭೂಮಿಕಾಳ ಜೀವಕ್ಕೆ ಸದ್ಯಕ್ಕೆ ಯಾವುದೇ ಅಪಾಯವಿಲ್ಲ. ಆಕೆಯೀಗ ಸಂಪೂರ್ಣವಾಗಿ ಚೆನ್ನಾಗಿದ್ದಾಳೆ. ಆದರೆ ನೀನು ಆ ಮುದ್ದಾದ ಮಗು, ತುಂಬ ಕ್ಷಮಿಸ್ಬಿಡು ನಿಖಿಲ್. ಆ ಐಡೋಸ್ ಆಪರೇಷನ್ ಪೌಡರ್ನಿಂದಾಗಿ ಆ ಮಗುವನ್ನು ನಮ್ಮ ಕೈಯಿಂದ ಉಳಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಆರ್ಯನ್ ಕಣ್ಣು ಕೆಂಪು ಮಾಡಿಕೊಂಡ. ಆ ಮಾತನ್ನು ಕೇಳಿದ ತಕ್ಷಣ ಇಡೀ ಜಗತ್ತನ್ನೇ ಆಳ್ತಿದ್ದ ಆ ಬಿಲಿಯನರ್ ನಿಖಿಲ್ ರಾಜ್ ಇದ್ದಕ್ಕಿದ್ದಂತೆ ಕುಸಿದು ನೆಲದ ಮೇಲೆಯೇ ಕುಳಿತು ಬಿಟ್ಟನು. ಆತನ ಇಡೀ ಪ್ರಪಂಚವೇ ಒಂದು ಕ್ಷಣ ಶೂನ್ಯವಾಗಿ ಹೋಯಿತು. ಆತ ತಲೆಯ ಮೇಲೆ ಕೈ ಹೊತ್ತುಕೊಂಡು ಹಲ್ಲು ಕಚ್ಚುತ್ತಾ ಅತ್ಯಂತ ತೀವ್ರವಾದ ಆಕ್ರೋಶ ಮತ್ತು ದುಃಖದಿಂದ ಕಿರುಚಾಡ್ತಾನೆ. ಇದು ಹೇಗೆ ಸಾಧ್ಯ ಆರ್ಯನ್? ನಿಜವಾಗಿಯೂ ಇದೆಲ್ಲ ಆ ರಾಕ್ಷಸಿ ರಮ್ಯಾಳಿಂದಲೇ ಆದದ್ದ? ಇದೆಲ್ಲ ಆಕೆ ಕೊಟ್ಟ ಭೀಕರ ಗರ್ಭಪಾತದ ಮಾತ್ರೆಯಿಂದಲೇ ನನ್ನ ಮಗು ಕೊಲೆಯಾಗೋಯ್ತಾ?
ಎಂದು ನಿಖಿಲ್ ಇಡೀ ಆಸ್ಪತ್ರೆ ನಡುಗುವಂತೆ ಸಿಂಹದಂತೆ ಗರ್ಜಿಸ್ತಾನೆ. ಆತನ ಕಣ್ಣುಗಳಲ್ಲಿ ಈಗ ರಮ್ಯಾಳನ್ನ ಜೀವಂತವಾಗಿ ಹೂತು ಹಾಕುವಷ್ಟು ಭೀಕರವಾದ ತೀವ್ರ ಕೋಪದ ಜ್ವಾಲೆ ಎದ್ದು ಕಾಣ್ತಿತ್ತು. ಆರ್ಯನ್ ಅಸಲಿಗೆ ಇದೆಲ್ಲವೂ ಆ ದುಷ್ಟ ರಮ್ಯಾ ಕೊಟ್ಟ ಭೀಕರ ಗರ್ಭಪಾತದ ಮಾತ್ರೆಗಳಿಂದಲೇ ಸಂಭವಿಸಿದೆ ಎಂದು ನಿಖಿಲ್ ಹಲ್ಲು ಕಚ್ಚುತ್ತಾ ತೀವ್ರ ಆಕ್ರೋಶದಿಂದ ಕೇಳ್ತಾನೆ. ಆ ಕಡೆಯಿಂದ ಆರ್ಯನ್ ಅತ್ಯಂತ ಗಂಭೀರವಾಗಿ, ಹೌದು ನಿಖಿಲ್, ಇದೆಲ್ಲವೂ ಕೂಡ ಹೈ ವೋಲ್ಟೇಜ್ ಮಾತ್ರೆಗಳ ಪ್ರಭಾವದಿಂದಲೇ. ಈ ಡೋಸ್ ಎಷ್ಟೊಂದು ಹೆಚ್ಚಾಗಿತ್ತು ಅಂದರೆ ಮಗುವಿನ ಜೀವ ಹೋಗುವುದಷ್ಟೇ ಅಲ್ಲ, ಈತ ನಮ್ಮ ಭೂಮಿಕಾಳ ಜೀವವೇ ಅಕ್ಷರಶಃ ಅಪಾಯದ ಅಂಚಿಗೆ ಸಿಲುಕಿಬಿಟ್ಟಿತ್ತು. ಹಾಗಾಗಿ ನಿಖಿಲ್, ದಯವಿಟ್ಟು ಈಗ ಕೋಪದಲ್ಲಿ ಮೂರ್ಖತನದಿಂದ ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂತಹ ದೊಡ್ಡ ತಪ್ಪನ್ನು ದಯವಿಟ್ಟು ಮಾಡಬೇಡ. ಸದ್ಯಕ್ಕೆ ಭೂಮಿಕಾಗೆ ಬೇರೆ ಯಾರೂ ಇಲ್ಲ, ಕೇವಲ ನಿನ್ನ ಅವಶ್ಯಕತೆ ಮಾತ್ರ ತುಂಬ ಇದೆ. ಅವಳಿಗೆ ಬೇರೆ ಯಾರು ಬಂದರೂ ಕೂಡ ಪ್ರಯೋಜನ ಇಲ್ಲ. ಆಕೆಗೆ ಪ್ರಜ್ಞೆ ಬಂದಾಗ ನೀನು ಅವಳ ಪಕ್ಕದಲ್ಲೇ ಇರಬೇಕು. ದಯವಿಟ್ಟು ಅವಳನ್ನು ಚೆನ್ನಾಗಿ ನೋಡ್ಕೊ, ಅವಳನ್ನು ಉಳಿಸ್ಕೊ ಅಂತ ಧೈರ್ಯ ತುಂಬ್ತಾನೆ. ನಿಖಿಲ್ನ ಇಂದಿನ ಆ ದಯಾನೀಯ ಸ್ಥಿತಿಯನ್ನು ಕಂಡು ಆರ್ಯನ್ಗೆ ಒಳಗೊಡೆಗೆ ತಡೆಯಲು ಸಾಧ್ಯವಾಗ್ತಿಲ್ಲ. ಆರ್ಯನ್ ನಿಖಿಲ್ನ ಹೆಗಲ ಮೇಲೆ ಕೈ ಇಟ್ಟು, ನೀನು ಸದ್ಯಕ್ಕೆ ಇಲ್ಲೇ ಭೂಮಿಕಾಳ ಪಕ್ಕದಲ್ಲೇ ಇರಬೇಕು. ನೀನೇ ರಾಜು ಮನುಷ್ಯನ್ಗೆ ಹೋಗಿ ನಿನ್ನ ಮತ್ತು ಭೂಮಿಕಾ ಇಬ್ಬರ ತುರ್ತು ಬಳಕೆಗೆ ಬೇಕಾಗುವ ಬಟ್ಟೆಗಳನ್ನು ತರಿಸ್ತೀನಿ ಅಂತ ಹೇಳುತ್ತಾ ಆಸ್ಪತ್ರೆಯಿಂದ ಹೊರಟು ಹೋಗ್ತಾನೆ. ಅತ್ತ ನಿಖಿಲ್ ಅತ್ಯಂತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ VIP ಸ್ಪೆಷಲ್ ವಾರ್ಡ್ನ ಒಳಗೆ ಹೋಗ್ತಾನೆ. ಅಲ್ಲಿ ಭೂಮಿಕಾ ಇನ್ನೂ ಕೂಡ ಯಾವುದೇ ಪ್ರಜ್ಞೆ ಇಲ್ಲದೆ ಕಂಪ್ಲೀಟ್ ಆಗಿ ಜಡವಾಗಿ ಮಲಗಿದ್ಲು. ಅವಳ ಮುದ್ದಾದ ಮುಖ ತೀರಾ ಬೆಳ್ಚಿಕೊಂಡಿತ್ತು. ಅದನ್ನು ನೋಡ್ತಿದ್ದಂಗೆ ನಿಖಿಲ್ನ ಕಲ್ಲು ಹೃದಯ ಸಂಪೂರ್ಣವಾಗಿ ಹೊಡೆದು ಚೂರಾಯಿತು. ಆತ ಮೆಲ್ಲನೆ ಅವಳ ಬೆಡ್ ಪಕ್ಕದಲ್ಲಿ ಕುಳಿತು ಅವಳ ತಣ್ಣಗಿನ ಕೈಗಳನ್ನು ತನ್ನ ಎರಡೂ ಹಸ್ತಗಳ ಮಧ್ಯೆ ಗಟ್ಟಿಯಾಗಿ ಹಿಡಿದುಕೊಂಡು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸ್ತಾನೆ. ಸ್ವಲ್ಪ ಸಮಯದ ನಂತರ ಬ್ಯಾಗ್ನೊಂದಿಗೆ ರೂಮಿನ ಒಳಗೆ ಹಿಂತಿರುಗಿದಾಗ, ಆದರೆ ಅಲ್ಲಿ ವಾರ್ಡ್ ಒಳಗೆ ಕಾಲಿಟ್ಟ ಆರ್ಯನ್ ಒಂದು ಕ್ಷಣ ಸ್ತಬ್ಧನಾಗ್ತಾನೆ, ನಿಂತು ಬಿಡ್ತಾನೆ. ಯಾಕಂದರೆ ನಿಖಿಲ್ ಇನ್ನೂ ಕೂಡ ಭೂಮಿಕಾಳ ಕೈ ಹಿಡಿದು ಕಣ್ಣೀರು ಹಾಕ್ತಾನೆ ಇದ್ದ. ಅತಿಯಾಗಿ ಹತ್ತದ್ರಿಂದ ಅವನ ಕಣ್ಣುಗಳು ರಕ್ತದಂತೆ ಕೆಂಪಗೋಗಿದ್ವು. ಆರ್ಯನ್ ತನ್ನ ಇಡೀ ಜೀವಿತಾವಧಿಯಲ್ಲಿ ನಿಖಿಲ್ನನ್ನು ಇಂತಹ ಒಂದು ದುರ್ಬಲ ಪರಿಸ್ಥಿತಿಯಲ್ಲಿ ಎಂದೂ ನೋಡಿರಲಿಲ್ಲ. ನಿಖಿಲ್ನ ಎತ್ತ ತಾಯಿಯ ಮರಣದ ಭೀಕರ ಸಂದರ್ಭದಲ್ಲಿ ಆತ ತೀವ್ರವಾಗಿ ಅತ್ತಿದ್ದನ್ನು ಆರ್ಯನ್ ನೋಡಿದ್ದು. ಆದರೆ ಇವತ್ತು ಆ ಘಟನೆಯ ನಂತರ ಇದೇ ಮೊದಲ ಬಾರಿಗೆ ನಿಖಿಲ್ ಒಬ್ಬ ಪುಟ್ಟ ಅಸಹಾಯಕ ಮಗುವಿನಂತೆ ಬಿಕ್ಕಳಿಸಿ ಅಳ್ತಿದ್ದ. ಆತ ಒಳಗಿನಿಂದ ಸಂಪೂರ್ಣವಾಗಿ ಧ್ವಂಸಗೊಂಡು ಒಂದು ಜೀವನ್ ಮರಣದ ನಡುವೆ ಹೋರಾಡ್ತಿದ್ದ. ಆರ್ಯನ್ನ ಹೃದಯವು ಸೀಳಿದಂಗಾಯಿತು. ಆತನಿಗೂ ತನ್ನ ಕಣ್ಣೀರನ್ನು ತಡೆಯಲು ಸಾಧ್ಯವಾಗದೆ ಗೋಡೆಗೆ ಹೊರಗೆ ಸದ್ದಿಲ್ಲದೆ ಕಣ್ಣೀರನ್ನು ಹಾಕ್ತಿದ್ದ. ಕೊನೆಗೆ ಇಬ್ಬರು ಎಮೋಷನಲ್ ಪ್ರೈವಸಿಗೆ ತೊಂದರೆ ಕೊಡಬಾರ್ದು ಅಂತ ಆರ್ಯನ್ ರೂಮಿನಿಂದ ಹೊರಬಂದು ಅವರನ್ನು ಒಟ್ಟಿಗೆ ಬಿಟ್ಟ. ಮರುದಿನ ಬೆಳಗ್ಗೆ ಕತೆ ಮತ್ತೊಂದು ರೋಚಕ ತಿರುವನ್ನು ತೆಗೆದುಕೊಳ್ಳುತ್ತೆ. ಆರ್ಯನ್ ನೇರವಾಗಿ ರಮ್ಯಾಳ ಅಬಾರ್ಷನ್ ಮಾತ್ರೆಗಳ ಸಪ್ಲೈ ಮಾಡಿದ ಆ ಲೇಡಿ ಗೈನಕಾಲಜಿಸ್ಟ್ ಡಾಕ್ಟರ್ ಗೀತಾ ಅವರ ಕ್ಯಾಬಿನ್ಗೆ ನುಗ್ತಾನೆ. ಅಲ್ಲಿ ಆರ್ಯನ್ ತನ್ನ ಅಧಿಕಾರ ಮತ್ತು ಮೆಡಿಕಲ್ ಕೌನ್ಸಿಲ್ನ ಭೀಕರ ಕಾನೂನುಗಳನ್ನು ಬಳಸಿ ಆಕೆಗೆ ತೀವ್ರವಾಗಿ ಬೆದರಿಸ್ತಾನೆ. ಆರ್ಯನ್ನ ಈ ರೌದ್ರಾವತಾರದ ಒಂದು ಬೆದರಿಕೆಗೆ ಸಂಪೂರ್ಣವಾಗಿ ಎದುರಿ ಹೋದ ಡಾಕ್ಟರ್ ಗೀತಾ ನಡುಗುತ್ತಲೇ ಇಡೀ ಅಸಲಿ ಸತ್ಯವನ್ನು ಬಹಿರಂಗಪಡಿಸ್ತಾಳೆ. ಆ ರಮ್ಯಾ ಬಂದು ನಿಖಿಲ್ನ ಹೆಂಡತಿ ಭೂಮಿಕಾಗೆ ಹೇಗಾದರೂ ಮಾಡಿ ಗರ್ಭಪಾತ ಮಾಡಿಸಲೇಬೇಕು ಅಂತ ನನ್ನ ಬಳಿ ಬಲವಂತವಾಗಿ ಐಡೋಸ್ ಮಾತ್ರೆಗಳನ್ನ ಇಸ್ಕೊಂಡ್ಳು. ನನಗೆ ಕೇವಲ ಅಷ್ಟೇ ತಿಳಿದಿರುವುದು, ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ ಅಂತ ಆಕೆ ಸತ್ಯ ಒಪ್ಕೊಳ್ತಾಳೆ. ಅದನ್ನು ಕೇಳಿ ಆರ್ಯನ್ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಾ, ಡಾಕ್ಟರ್ ಗೀತಾ, ನೀನೊಬ್ಬ ವೈದ್ಯೆಯಾಗಿ ರಮ್ಯಾಳ ಜೊತೆ ಸೇರಿ ಏನೇ ಮಾಡಿದ್ರು ಅದು ಭಾರತೀಯ ಕಾನೂನಿನ ಪ್ರಕಾರ ಅತ್ಯಂತ ಭೀಕರವಾದ, ಕ್ಷಮಿಸಲಾಗದ ಕ್ರಿಮಿನಲ್ ಅಪರಾಧ. ಕೇವಲ ದುಡ್ಡಿಗಾಗಿ ಒಂದು ಮಗುವಿನ ಕೊಲೆಗೆ ಸಾಥ್ ಕೊಟ್ಟಿರುವ ನಿಮ್ಮ ವಿರುದ್ಧ ನಾನು ಅತಿ ಶೀಘ್ರದಲ್ಲೇ ಮೆಡಿಕಲ್ ಕೌನ್ಸಿಲ್ ಪೊಲೀಸ್ ಸ್ಟೇಷನಲ್ಲಿ ಅಧಿಕೃತವಾಗಿ ಕೇಸ್ ದಾಖಲಿಸ್ತೀನಿ. ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಎಂದು ಆರ್ಯನ್ ಸಿಂಹದಂತೆ ಗರ್ಜಿಸ್ತಾನೆ. ಆರ್ಯನ್ ಮಾತಿಗೆ ಡಾಕ್ಟರ್ ಗೀತಾ ಇಡೀ ದೇಹ ನಡಗತೊಡಗಿತ್ತು. ಆಕೆ ಕೈ ಮುಗಿಯುತ್ತಾ, ಅಯ್ಯೋ ದಯವಿಟ್ಟು ಆರ್ಯನ್, ನನ್ನ ವೃತ್ತಿ ಜೀವನವನ್ನು ಹಾಳು ಮಾಡಬೇಡಿ, ಪ್ಲೀಸ್, ಹಾಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಬೇಡಿ, ನನ್ನನ್ನು ರಕ್ಷಿಸಿ ಅಂತ ಅಳುತ್ತಾ ಬೇಡಿಕೊಳ್ಳೋಕೆ ಶುರು ಮಾಡ್ತಾಳೆ. ಆದರೆ ಆರ್ಯನ್ ಮುಖದಲ್ಲಿ ಯಾವುದೇ ರೀತಿಯ ಕರುಣೆ, ವಾತ್ಸಲ್ಯ ಇರಲಿಲ್ಲ. ಹಾಗಾದರೆ ಡಾಕ್ಟರ್ ಗೀತಾ, ಆ ರಮ್ಯಾಳನ್ನು ಕಾನೂನಿನ ಮುಂದೆ ನಿಲ್ಲಿಸಿ. ಆಕೆ ನಿಖಿಲ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ಕ್ರೂರವಾಗಿ ಕೊಂದಿದ್ದಾಳೆ ಅಂತ ನೀವು ಕೋರ್ಟ್ನಲ್ಲಿ ಅಧಿಕೃತವಾಗಿ ಸಾಕ್ಷಿ ಹೇಳಬೇಕಾಗುತ್ತದೆ. ಅವಳೇ ಹೊಂಚು ಹಾಕಿ ಆ ಹೈಡೋಸ್ ಮಾತ್ರೆಗಳನ್ನು ಭೂಮಿಕಾಳಿಗೆ ತಿನ್ನಿಸಿದ್ದಾಳೆ ಅನ್ನೋ ಸತ್ಯವನ್ನು ನೀವು ಒಪ್ಕೊಳ್ಳೇಬೇಕು ಎಂದು ಆರ್ಯನ್ ಆ ಲೇಡಿ ಗೈನಕಾಲಜಿಸ್ಟ್ಗೆ ಕಟ್ಟುನಿಟ್ಟಾಗಿ ಹೇಳ್ತಾನೆ.
ಅದಕ್ಕೆ ಡಾಕ್ಟರ್ ರಮ್ಯಾ. ಗೀತಾ ಎದುರುತ್ತಲೇ, ನೋಡಿ ಆರ್ಯನ್, ಆ ರಮ್ಯಾ ತಾನೇ ಖುದ್ದಾಗಿ ನಿಂತು ಭೂಮಿಕಾಗೆ ಆ ಮಾತ್ರೆಗಳನ್ನು ಕೊಟ್ಲೋ ಇಲ್ವೋ ಆ ಅಸಲಿ ವಿಷಯ ನನಗೆ ಗೊತ್ತಿಲ್ಲ. ಆದರೆ ಅವಳು ಆ ಭೀಕರ ಸಂಚು ರೂಪಿಸಿ ನನ್ನ ಕೈಯಿಂದ ಗರ್ಭಪಾತದ ಮಾತ್ರೆಗಳನ್ನು ಕಸ್ಕೊಂಡು ಹೋಗಿದ್ದಾಳೆ ಅನ್ನೋ ಕಹಿ ಸತ್ಯವನ್ನು ನನ್ನ ಪೊಲೀಸ್ ಮತ್ತು ಕಾನೂನಿನ ಮುಂದೆ ಖಂಡಿತವಾಗಿಯೂ ಸಾಕ್ಷಿ ಹೇಳ್ತೇನೆ ಎಂದು ನಡುಗುತ್ತಲೇ ಒಪ್ಪಿಕೊಳ್ತಾಳೆ. ಈಗ ವಿಷಯ ಅಂತೂ ಪಕ್ಕ ಆಗೋಯ್ತು. ಹಾಗಾಗಿ ಆರ್ಯನ್ ತಕ್ಷಣ ಆಕೆಯ ಕ್ಯಾಬಿನಿಂದ ಹೊರಟು ಸೀದಾ ನಿಖಿಲ್ ಇದ್ದ VIP ವಾರ್ಡ್ನತ್ತ ಹೆಜ್ಜೆ ಹಾಕ್ತಾನೆ. ಕೋಣೆಯೊಳಗೆ ಬಂದ ಆರ್ಯನ್ ಬೆಡ್ ಪಕ್ಕದಲ್ಲೇ ಕಣ್ಣೀರು ಹಾಕುತ್ತಾ ಕುಳಿತಿದ್ದ ತನ್ನ ಗೆಳೆಯನ ಹೆಗಲ ಮುಟ್ಟಿ, ನಿಖಿಲ್, ಮೊದಲು ಇಲ್ಲಿಂದ ಎದ್ದು ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸು. ಅಲ್ಲಿವರೆಗೆ ನಾನು ಇಲ್ಲೇ ಭೂಮಿಕಾಳ ಪಕ್ಕದಲ್ಲೇ ಇದ್ದು ಅವಳನ್ನು ನೋಡ್ಕೊಳ್ತೀನಿ, ನೀನು ಹೋಗು ಅಂತ ಹೇಳ್ತಾನೆ. ನಿಖಿಲ್ ಆರ್ಯನ್ ಮಾತಿಗೆ ಎದುರು ಹಾಡದೆ ಜಡ ಹಿಡಿದು ಹೆಜ್ಜೆಗಳನ್ನಿಡುತ್ತಾ ವಾರ್ಡ್ನ ಬಾತ್ರೂಮ್ ಒಳಗೆ ಹೋಗ್ತಾನೆ. ಆತ ಸ್ನಾನ ಮುಗಿಸಿ ಆರ್ಯನ್ ತಂದಿದ್ದಂತಹ ಆ ಹೊಸ ಬಟ್ಟೆಗಳನ್ನು ಧರಿಸಿ ಹೊರಗೆ ಬಂದ ತಕ್ಷಣ ಇದ್ದಕ್ಕಿದ್ದಂತೆ ಆ ವಾರ್ಡ್ನ ಮುಖ್ಯ ಬಾಗಿಲು ತೆರೆದು ಒಳಗೆ ಬಂದ ಆ ವ್ಯಕ್ತಿಯನ್ನು ನೋಡಿ ಇಬ್ಬರಿಗೂ ಕೂಡ ಶಾಕ್ ಆದಿತ್ತು. ಬಂದಿದ್ದು ಬೇರೆ ಯಾರೂ ಅಲ್ಲ, ನಿಖಿಲ್ನ ತಂದೆ ವಿಕಾಸ್ ರಾಜೆ. ಅವನನ್ನು ನೋಡ್ತಿದ್ದ ಹಾಗೆ ನಿಖಿಲ್ನ ಇಡೀ ದೇಹದಲ್ಲಿ ಸಿಟ್ಟು ನೆತ್ತಿಗೇರಿತ್ತು. ಆತ ತನ್ನ ತಂದೆಯನ್ನೇ ಕ್ರೂರವಾಗಿ ದಿಟ್ಟಿಸುತ್ತಾ ಕೋಪದಿಂದ ಒಳಗೊಳಗೆ ಜ್ವಾಲಾಮುಖಿಯಂತೆ ಕುದಿಯಲು ಪ್ರಾರಂಭಿಸ್ತಾನೆ. ವಿಕಾಸ್ ತೀವ್ರ ಆತಂಕದಿಂದ ಒಳಗೆ ಹೊಡಿ ಬಂದು, ಆರ್ಯನ್, ಅಸಲಿಗೆ ನಮ್ಮ ಭೂಮಿಕಾಗಿ ಏನಾಯಿತು? ಆಕೆ ಈಗ ಸಂಪೂರ್ಣವಾಗಿ ಚೆನ್ನಾಗಿದ್ದಾಳಾ ಅಂತ ಗಾಬರಿಯಿಂದ ಕೇಳಿದ್ರು. ಆರ್ಯನ್ ತನ್ನ ಕಣ್ಣುಗಳನ್ನು ತಗ್ಗಿಸಿ ಅತ್ಯಂತ ಭಾರವಾದ ಧ್ವನಿಯಲ್ಲಿ, ವಾಸ್ತವವಾಗಿ ಅಂಕಲ್, ಭೂಮಿಕಾಗೆ ಮಿಸ್ಕ್ಯಾರೇಜ್ ಆಗಿದೆ. ನಮ್ಮ ಕೈಯಿಂದ ಆ ಮಗುವನ್ನು ಉಳಿಸೋಕೆ ಸಾಧ್ಯವಾಗಲಿಲ್ಲ ಎಂದು ಕ್ರೂರ ಸತ್ಯವನ್ನು ಬಿಚ್ಚಿಡ್ತಾನೆ. ಏನು? ನನ್ನ ಮಗು ಇಲ್ವೇ? ನನ್ನ ಮೊಮ್ಮಗು ಸತ್ತೋದ್ನಾ? ಅಸಲಿಗೆ ಇದೆಲ್ಲ ಹೇಗೆ ಸಾಧ್ಯ ಎಂದು ವಿಕಾಸ್ ತೀವ್ರ ಆಘಾತದಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ತಾನೆ. ಅವನಿಗೆ ಈ ಮಾತುಗಳನ್ನು ನಂಬೋಕೆ ಸಾಧ್ಯವಾಗ್ತಿಲ್ಲ. ಏನು, ಹೇಗೆ ಅಂತ ಕೇಳ್ತಾ ಇದ್ದೀರಾ ಎಂದು ನಿಖಿಲ್ ಕಂಪ್ಲೀಟ್ ಆಗಿ ತನ್ನ ತಾಳ್ಮೆ ಕಳೆದುಕೊಂಡ. ಇಡೀ ಆಸ್ಪತ್ರೆಯ ವಾರ್ಡ್ ನಡುಗುವಂತೆ ಅತ್ಯಂತ ಜೋರಾದ ಕರ್ಕಶ ಧ್ವನಿಯಲ್ಲಿ ಕಿರ್ಚಾಡ್ತಾನೆ. ಆತ ತನ್ನ ತಂದೆಯ ಮುಂಭಾಗದಲ್ಲಿ ಬಂದು ನಿಂತು, ಇದೆಲ್ಲ ಹೇಗಾಯಿತು ಅಂತ ತಿಳಿಬೇಕಾದ್ರೆ ಮೊದಲು ಸೀದಾ ನಿನ್ನ ಮನೆಗೆ ಹೋಗು. ಅಲ್ಲಿ ವಿಷಸರ್ಪದಂತೆ ಕುಳಿತಿರೋ ನಿನ್ನ ಆ ಮುದ್ದಿನ ಹೆಂಡತಿ ರಮ್ಯಾಳನ್ನೇ ಕೇಳು. ಆಕೆ ಮಾಡಿದ ಭೀಕರ ಪಾಪದ ಕೃತ್ಯವೇ ಇವತ್ತು ನನ್ನ ಮಗುವಿನ ಕೊಲೆಗೆ ಕಾರಣ. ಸಾಕು ಮಾಡಿ ಅಂಕಲ್, ಇನ್ಮೇಲೆ ನನಗೆ ಮತ್ತು ನನ್ನ ಹೆಂಡತಿಗೆ ನಿಮ್ಮ ನಕಲಿ ಸಹಾನುಭೂತಿ ಹಾಗೂ ಸುಳ್ಳು ಕಾಳಜಿಯ ಸಣ್ಣ ಅವಶ್ಯಕತೆಯೂ ಇಲ್ಲ. ಮೊದಲು ನಮ್ಮನ್ನು ದಯವಿಟ್ಟು ನಮ್ಮ ಪಾಡಿಗೆ ಬಿಟ್ಟು ಹೊರಟು ಹೋಗಿ ಎಂದು ತಂದೆಯ ಮುಖದ ಮೇಲೆ ಸೀದಾ ಸಾದಾ ಡೈಲಾಗ್ ಹೊಡಿತಾನೆ. ವಿಕಾಸ್ ತೀವ್ರ ಮುಜುಗರ ಮತ್ತು ನೋವಿನಿಂದ, ನಿಖಿಲ್, ನೀನು ಒಬ್ಬ ತಂದೆಯಾಗಿ ನನ್ನ ಜೊತೆ ಹೇಗೆ ಈ ರೀತಿ ಮಾತಾಡ್ತೀಯಾ? ನಿನಗೆ ಹೆತ್ತ ತಂದೆಗೆ ಕೊಡುವ ಕನಿಷ್ಠ ಗೌರವ ಇಲ್ವೇ ಅಂತ ಗದ್ದರಿಸ್ತಾನೆ. ಅವರಿಬ್ಬರ ನಡುವಿನ ಜಗಳ ದೊಡ್ಡದಾಗುತ್ತಿರುವುದನ್ನು ಕಂಡ ಆರ್ಯನ್ ತಕ್ಷಣ ಮಧ್ಯೆ ಬಂದು, ದಯವಿಟ್ಟು ಅಂಕಲ್ ಮತ್ತು ನಿಖಿಲ್ ಇಬ್ಬರೂ ಮೊದಲು ಶಾಂತವಾಗಿರಿ. ಒಳಗಡೆ ಭೂಮಿಕಾಗೆ ತೀವ್ರವಾದ ಆಪರೇಷನ್ ಆಗಿದೆ. ಆಕೆಗೀಗ ಸಂಪೂರ್ಣವಾದ ಪ್ರಶಾಂತತೆ, ವಿಶ್ರಾಂತಿ ಬೇಕು. ಪ್ಲೀಸ್, ಯಾರೂ ಇಲ್ಲಿ ಕಿರುಚಾಡುವಂತಿಲ್ಲ ಎಂದು ಇಬ್ಬರನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನಿಸ್ತಾನೆ. ಆದರೆ ನಿಖಿಲ್ ಕೋಪ ತಣ್ಣಗಾಗ್ತಿಲ್ಲ. ಆತ ಆರ್ಯನ್ ಕಡೆ ತಿರುಗಿ, ಆರ್ಯನ್, ಮೊದಲು ಇವರನ್ನು ಈ ರೂಮಿನಿಂದ ಹೊರಗಡೆ ಹೋಗಕ್ಕೆ ಹೇಳು. ನನಗೆ ಇವರ ಮುಖವನ್ನು ನೋಡೋಕೆ ಸ್ವಲ್ಪವೂ ಇಷ್ಟ ಇಲ್ಲ. ನನಗೆ ಸಣ್ಣ ಆಸಕ್ತಿಯೂ ಇಲ್ಲ, ಇಷ್ಟವೂ ಇಲ್ಲ. ನನ್ನ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಅವಳನ್ನು ಒಂಟಿಯಾಗಿ ನೋಡ್ಕೊಳ್ಬಲ್ಲೆ. ಇವರನ್ನು ಮೊದಲು ಇಲ್ಲಿಂದ ಹೊರಗೆ ಹೋಗಕ್ಕೆ ಹೇಳು. ಕಳಿಸು ಆರ್ಯನ್ ಎಂದು ನಿಖಿಲ್ ಆಕ್ರೋಶದಿಂದ ಆರ್ಡರ್ ಮಾಡ್ತಾನೆ ಇದ್ದ. ಆರ್ಯನ್ ಪರಿಸ್ಥಿತಿಯನ್ನು ಅರಿತು ವಿಕಾಸ್ ಹೆಗಲ ಮೇಲೆ ಕೈ ಇಟ್ಟು, ಅಂಕಲ್, ದಯವಿಟ್ಟು ನನ್ನ ಜೊತೆ ಸ್ವಲ್ಪ ಹೊರಗೆ ಬನ್ನಿ, ನಾವು ಹೊರಗಡೆ ಹೋಗಿ ಮಾತಾಡೋಣ ಅಂತ ಹೇಳ್ತಾನೆ. ಕೊನೆಗೆ ಆರ್ಯನ್ ಮತ್ತು ವಿಕಾಸ್ ಇಬ್ಬರು ಕೂಡ VIP ವಾರ್ಡ್ನಿಂದ ಹೊರಬರ್ತಾರೆ. ಕಾರಿಡಾರ್ನತ್ತ ಹೆಜ್ಜೆ ಹಾಕ್ತಾರೆ. ಮುಂದೆ ಏನಾಗುತ್ತೆ? ರಮ್ಯಾಳ ಪರಿಸ್ಥಿತಿ ಏನಾಗಬಹುದು? ವಿಕಾಸ್ ಅವಳಿಗೆ ಎಂತಹ ಶಿಕ್ಷೆ ನೀಡಬಹುದು ನೋಡೋಣ ಮುಂದಿನ ಭಾಗದಲ್ಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್